ಬದುಕಾಗ್ತದೆ. ಪರಿಸರ ಬೆಳೆಸಿ, ಪರಿಸರ ಬೆಳೆಸಿ. ಸಂಗೀತ ನಿರ್ದೇಶಕರು, ನಾಯಕರು ಅಂದರೆ ಅನೇಕ ಜನಪದ ಕಾರ್ಯಕ್ರಮವನ್ನು ಮಾಡಿದ್ದು ಸ್ವಪ್ನ ಸಂಸ್ಥೆಗೆ ಅನೇಕ ಜನಪದ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡಿದ್ದಾರೆ. ಹಾಗಾಗಿ ಇಬ್ಬರ ಮಹನೀಯರಿಗೆ ಒಂದು ಶಿಶುನಾಳ ಶರಿ ಬಳಗ ಶಿಶುನಾಳ ಶರಿ ಭಜ ಚೆನ್ನಪ್ಪ ಜನಗೌಡ ಕುಮಾರ ಮಾಡಿದ ಕೊಡನವ್ವ, ಕುಮಾರ ಮಾಡಿದ ಕೊಡನವ್ವ ಚನ್ನಕ ತಂದೇನ ತಂಗಿ ನೀರಿಗೆ ಬಂದೇನ ಚಂದ್ರಕ ತಂದೇನ ತಂಗಿ ನೀರಿಗೆ ಬಂದೇನ ಪದವಾ ಕಲಿಸವ್ವ, ಇನ್ನಷ್ಟು ಪದವಾ ಕಲಿಸವ್ವ ಅಕ್ಕ ಸರಸ್ವತಿ ಎತ್ತಾಗೆ ಹೋದಮ್ಮ, ಅಕ್ಕ ಸರಸ್ವತಿ ಎತ್ತಾಗೆ ಹೋದಮ್ಮ. ನಾನು ನನ್ನಕ್ಕ ಹಿರಿಯೋಳು ಬಂದೇವಿ, ನಾನು ನನ್ನಕ್ಕ ಹಿರಿಯೋಳು ಬಂದೇವಿ. ಕೊಟ್ಟಿದ್ದ ಪದವ ಕಲಿಸವ್ವ, ಇನ್ನಷ್ಟು ಪದವ ಕಲಿಸವ್ವ. ಅಕ್ಕ ಸರಸ್ವತಿ ಎನ್ನಾಗೆ ಹೋದಮ್ಮ, ಅಕ್ಕ ಸರಸ್ವತಿ ಎನ್ನಾಗೆ ಹೋದಮ್ಮ. ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ. ಇನ್ನಷ್ಟು ಪದವ ಕಲಿಸವ್ವ, ಇನ್ನಷ್ಟು ಪದವ ಕಲಿಸವ್ವ. ನಾಡೆಲ್ಲ ನಲಿಯಾಲಿ ಬೀಡೆಲ್ಲ ಬೆಳೆಯಾಲಿ, ನಾಡೆಲ್ಲ ನಲಿಯಾಲಿ ಬೀಡೆಲ್ಲ ಬೆಳೆಯಾಲಿ. ನಾಡು ನುಡಿಯಪ್ಪ ಹರಡಾಲಿ, ನಾಡು ನುಡಿಯಪ್ಪ ಹರಡಾಲಿ. ನಾಡೊಡೆಯ ನಾಡು ನುಡಿಯಪ್ಪ ಹರಡಾಲಿ, ನಾಡೊಡೆಯ. ಇನ್ನಷ್ಟು ಪದವ ಕಲಿಸವ್ವ, ಇನ್ನಷ್ಟು ಪದವ ಕಲಿಸವ್ವ. ಅಕ್ಕ ಸರಸ್ವತಿ, ಅಕ್ಕ ಸರಸ್ವತಿ ಎತ್ತಾಗೆ ಹೋದಮ್ಮ, ಅಕ್ಕ ಸರಸ್ವತಿ ಎತ್ತಾಗೆ ಹೋದವ್ವ. ನಾನು ನನ್ನಕ್ಕ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ. ಇನ್ನಷ್ಟು ಪದವ ಕಲಿಸವ್ವ, ಇನ್ನಷ್ಟು ಪದವ ಕಲಿಸವ್ವ, ಇನ್ನಷ್ಟು ಪದವ ಕಲಿಸವ್ವ. ಕಲ್ಲು ಕೊಂಡಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಂಡಮ್ಮಗೆ ಎಲ್ಲ ಭಾಗ್ಯವು ಬರಲಿ. ಕಲ್ಲಿನ ಕಾಲು ತೊಳೆಯೋಡೆ
ನೋಡೇ ಇಲ್ಲ. ಜನಪದ ಹಾಡುಗಳು ಕೇಳಿದೀರಾ? ಕೇಳಬೇಕು. ಈ ವೇದಿಕೆ ಮೇಲೆ ಇಲ್ಲೊಂದು ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ರು. ಕೇಳಿದ್ರೆ ಹಾಡುಗಳನ್ನ ನೀವು? ಆ ಹಾಡುಗಳನ್ನ ಕೇಳೋದು ಬಹಳ ಬಹಳ ಒಳ್ಳೇದು. ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು, ನಮ್ಮ ಕಲಿಕೆಗೂ ಒಳ್ಳೇದು. ಅದನ್ನು ಕಲಿತಾ ಇರಬೇಕು, ಜೊತೆಗೆ ಅಳವಡಿಸ್ಕೊಂಡು ಹೋಗ್ತಾ ಇರಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದೇ ಸಾಹೇಬರಾಗ್ಲೇ ಹೇಳ್ತಾ ಇದ್ರು, ಮಾವಿನ ಮರ, ಮಾವಿನ ಸಸಿ ಎಷ್ಟು ಹಸಿರಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಯಾಕೆ ಅಂತ. ಯಾಕೆ ಅಂದ್ರೆ ಆ ಸಸಿ ಮರವಾಗಿ ಬೆಳೆಯುತ್ತೆ, ಅದು ಫಲವನ್ನು ಕೊಡುತ್ತೆ ನಮಗೆ. ನೀರು ಹಾಕಿ ಗೊಬ್ಬರ ಹಾಕಿ ಅದು ಕೀರೆ ಯಾರೇನು ಬಯಸೋದಿಲ್ಲ, ಅದು ಫಲವನ್ನು ಕೊಡುತ್ತೆ. ಹಾಗಾಗಿ ಅದು ಹಸಿರಾಗಿರುತ್ತೆ. ಮನುಷ್ಯ ಇರೋದಿಲ್ಲ. ಯಾಕೆ? ಮನುಷ್ಯ ಕೊಡೋಕೆ ಯೋಚನೆ ಮಾಡಲ್ಲ, ತಗೊಳಕ್ ಯೋಚನೆ ಮಾಡ್ತಿರ್ತಾರೆ. ಅವ್ರು ಏನು ಕೊಡ್ಲಿಲ್ಲ ಅಂತ ಅವ್ರು ಕೆಟ್ಟವರು. ನಿತ್ಯ ಏನಾದ್ರು ಯಾರಿಂದನಾದ್ರೂ ಏನಾದ್ರು ಬಯಸ್ತಾ ಇರ್ತಾರೆ. ಹಾಗಾಗಿ ಅವನ ಮನಸ್ಸು ದೇಹ ಶುದ್ಧವಾಗಿರೋದೇ ಇಲ್ಲ. ಇನ್ನಷ್ಟು ಬಲವ ಕಲಿಸುವ, ಇನ್ನಷ್ಟು ಬಲವ ಕಲಿಸುವ, ಇನ್ನಷ್ಟು ಬಲವ ಕಲಿಸುವ, ಕಣ್ಣು ಕೊಟ್ಟಮ್ಮಗೆ ಎಲ್ಲ. ಶಾಲೆ ಸೂಬಾಲೆ ಕಾರ್ಯಕ್ರಮ ಇವತ್ತು ಸಮಾರೋಪ ಸಮಾರಂಭ. ಸುಮಾರು 30 ಶಾಲೆಗಳಿಗೆ ಶಾಲೆ ಸೂವಾಲೆ ಅಂತ ಹೆಸರಿಟ್ಕೊಂಡು ಎಂ ಶಿವರಾಜ್ ಅವರು ಮಕ್ಕಳಿಗೆ ಇವತ್ತು ಜನಪದವನ್ನು ಬಿತ್ತುತ್ತಾ ಇದ್ದಾರೆ, ಜನಪದವನ್ನು ಹರಡಿಸ್ತಾ ಇದ್ದಾರೆ, ಜನಪದವನ್ನು ಅವರ ನಾಲಿಗೆಗೆ, ಅವರ ಎದೆಗೆ ಹಾಕ್ತಾ ಇದ್ದಾರೆ. ಇಂಥ ಕೆಲಸವನ್ನು ದಯವಿಟ್ಟು ಜನಪದ ಹೃದಯ ಎಂ ಶಿವರಾಜ್ ಅವರು ಇಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ನಿಜವಾಗಲೂ ಕೂಡ ಎಂ ಶಿವರಾಜ್ ಅವರು ಒಂದು ಮಾದರಿ ಅಂತ ನಾನು ಭಾವಿಸ್ಕೊಂಡು ಈ ಅನುಪಮ ಶಾಲೆಯವರು ಇವತ್ತು ಈ ಶಾಲೆಯ ಸಮಾರೋಪವನ್ನು ಮಾಡಿದ್ದಾರೆ. ಈ ಸ್ಪಂದನ ಮತ್ತು ಕ್ರೀಡಾ ಸಾಂಸ್ಕೃತಿಕ ವೇದಿಕೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದೆ. ಇಂಥ ಶಿವರಾಜ್ ಅವರು ಬೆಂಗಳೂರಿನಲ್ಲಿ ಇನ್ನೂ 100 ಜನ ಉಟ್ಕೊಂಡ್ರೆ ಈ ಜನಪದ ಇನ್ನೂ ಉದ್ಧಾರ ಆಗ್ತದೆ. ಈ ಜನಪದವನ್ನು ಮತ್ತೆ ನಮ್ಮ ನೆಲದ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋದು ಜನಪದ ಹೃದಯ ಶಿವರಾಜ್ ಅವರು. ಅಂಥ ಶಿವರಾಜ್ ಅವರು ನನ್ನನ್ನು ಕರೆದಿರೋದಕ್ಕೆ, ನನ್ನ ಪುಸ್ತಕವನ್ನು ಇಡೀ ಶಾಲೆಗಳಿಗೆ ಹಂಚಿರೋದಕ್ಕೆ ನಾನು ಯಾವತ್ತೂ ಕೂಡ ಧನ್ಯನಾಗಿರ್ತೀನಿ. ಈ ಕೆಲಸವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಬೇಕು, ಬೇರೆ ಬೇರೆ ಸಂಘಟನೆಗಳು ಮಾಡಬೇಕು, ಬೇರೆ ಬೇರೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಶಿವರಾಜ್ ಅವರು ಮಾದರಿಯಾಗಿದ್ದಾರೆ. ನಮ್ಮ ಮೋಹನ್ ಕುಮಾರ್ ಅವರು ಹೇಳ್ತಾ ಇದ್ರು, ನಮ್ಮ ಆತ್ಮೀಯ ಗೆಳೆಯರು ಕೇಶವಮೂರ್ತಿಯವರು ಹೇಳ್ತಾ ಇದ್ರು, ಬಹಳ ಪ್ರೀತಿಯಿಂದ ಬಂದಿದ್ದೀನಿ ನಾನು. ಶಿವರಾಜ್ ಅವರು ಕಂಡ್ರೆ ನನಗೆ ಎಲ್ಲಿಲ್ಲದ ನೆಲಮೆ. ನನಗೆ ಶಿವರಾಜ್ ಅವರು ಈ ಕೆಲಸ ಮಾಡ್ತಿರ್ತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಕೇಶವಮೂರ್ತಿ ಆಗಲಿ, ಮೋಹನ್ ಕುಮಾರ್ ಆಗಲಿ, ನಮ್ಮ ಯೋಗೇಶ್ ಅವರಾಗಲಿ ಬಹಳ ಪ್ರೀತಿಯಿಂದ ಹೇಳ್ತಿದ್ದಾರೆ. ನಾನು ಇದು ಉತ್ಪ್ರೇಕ್ಷೆಯ ಮಾತಲ್ಲ, ಇದು ಉದ್ವೇಗದ ಮಾತು ಅಲ್ಲ. ಮಾಧ್ಯಮದವರೇ, ಇಂಥ ಕೆಲಸವನ್ನು 28 TV ಚಾನೆಲ್ಗಳು ಕೂಡ ಈ ಜನಪದವನ್ನು ಬಿತ್ತಿದ್ರೆ ಇವತ್ತಿನ ಈ ಮಕ್ಕಳಿಗೆ ಜನಪದ ಅಂದ್ರೇನು, ಜನಪದ ಕಲೆ ಅಂದ್ರೇನು, ಜನಪದ ಗೀತೆಗಳಂದ್ರೇನು, ಜನಪದ ನೃತ್ಯ ಅಂದ್ರೇನು, ಜನಪದ ವಾದ್ಯಗಳಂದ್ರೇನು ಅನ್ನೋದು ಗೊತ್ತಾಗ್ತದೆ. ಅಂಥ ಕೆಲಸವನ್ನು ಇವತ್ತು 30 ಶಾಲೆಗಳಲ್ಲಿ 15,000 ಜನಕ್ಕೆ ಜನಪದವನ್ನು ಬಿತ್ತಿರುವ ಎಂ ಶಿವರಾಜ್ ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಒಬ್ಬ ಕಲಾವಿದನಾಗಿ, ಹಿರಿಯ ಕಲಾವಿದನಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ನಮಸ್ಕಾರ ಮಾಧ್ಯಮದವರೇ.